ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕ್ಯಾಬೇಜ್ ನಲ್ಲಿ ಒಂದು ಒಳ್ಳೆ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನ ಸ್ನಾಕ್ ತರ ಆದ್ರೂ ತಿನ್ಬಹುದು, ಅಥವಾ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಆದ್ರೂ ತಿನ್ಬಹುದು, ಅಥವಾ ಮಕ್ಕಳ ಸ್ನಾಕ್ಸ್ ಬಾಕ್ಸ್ಗೆ ಹಾಕಿ ಕೊಡಬಹುದು. ತುಂಬಾನೇ ಚೆನ್ನಾಗಿರುತ್ತೆ, ಕಡಿಮೆ ಸಮಯದಲ್ಲಿ ಕೂಡ ಆಗುತ್ತೆ. ಲೇಟ್ ಮಾಡ್ತೀರಾ, ಈ ಕ್ಯಾಬೇಜ್ ರೆಸಿಪಿನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲನೇದಾಗಿ ಈ ರೀತಿ ಒಂದು ದೊಡ್ಡ ಬೌಲ್ ಆಗುವಷ್ಟು ಕ್ಯಾಬೇಜ್ ನ ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡಿ ಒಂದು ದೊಡ್ಡ ಬೌಲ್ಗೆ ಹಾಕೊಳ್ಳಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದ್ರಲ್ಲಿ ಕ್ಯಾಬೇಜ್ ಕೂಡ ಸ್ವಲ್ಪ ಜಾಸ್ತಿ ತಗೊಳ್ಬೇಕು. ನಂತರ ಒಂದು ಅರ್ಧ ಕಪ್ ಆಗುವಷ್ಟು ಈ ಪಾಲಕ್ ಸೊಪ್ಪಾಗ್ಲಿ ಅಥವಾ ಬೇರೆ ಯಾವ್ದಾದ್ರು ಸೊಪ್ಪಾಗ್ಲಿ ಸಣ್ಣದಾಗಿ ಕಟ್ ಮಾಡಿ ಹಾಕಿ. ಮತ್ತೆ ಈರುಳ್ಳಿ, ಅದೇ ರೀತಿ ಕ್ಯಾರೆಟ್ ಮತ್ತೆ ಕೊತ್ತಂಬರಿ ಸೊಪ್ಪು, ಒಂದ್ 4 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು, ರುಚಿ ತಗ್ಗಷ್ಟು ಉಪ್ಪು, ಅರಿಶಿನದ ಪುಡಿ ಹಾಗೆ ಖಾರದ ಪುಡಿ ಬದಲಾಗಿ ನೀವು ಇಲ್ಲಿ ಹಸಿಮೆಣಸಿನಕಾಯಿನೂ ಸಹ ಸಣ್ಣದಾಗಿ ಕಟ್ ಮಾಡಿ ಆದ್ರೂ ಹಾಕೊಳ್ಬಹುದು. ನಂತರ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತೆ ಮೆಣಸಿನ ಪುಡಿನ ಹಾಕೊಳ್ಬೇಕಾಗತ್ತೆ. ಅದಿಲ್ಲ ಅಂದ್ರೆ ನೀವು ಬರೀ ಜೀರಿಗೆನ ಹಾಕೊಳ್ಳಿ, ಸಾಕಾಗತ್ತೆ. ನಂತರ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಅದೇ ರೀತಿ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಕೂಡ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್. ಮತ್ತೆ ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ಕೊಂಡು ಮೊದಲು ಇವೆಲ್ಲಾನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಇದಕ್ಕೆ ಇನ್ನು ಬೇಕು ಅಂತಂದ್ರೆ ಬೇರೆ ತರದ ಸೊಪ್ಪು ಕೂಡ ಸೇರಿಸ್ಕೊಳ್ಬಹುದು, ಹಾಗೇನೆ ಕ್ಯಾರೆಟ್ ಕೂಡ ಸ್ವಲ್ಪ ಜಾಸ್ತಿ ಆದ್ರೂ ಹಾಕೊಳ್ಬಹುದು, ಏನು ತೊಂದರೆ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಸ್ವಲ್ಪ ನೀರ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ತರಕಾರಿ ಜಾಸ್ತಿ ತಗೊಳ್ಳೋದಾದ್ರೆ ಸ್ವಲ್ಪ ಈ ಕಡಲೆ ಹಿಟ್ಟು ಕೂಡ ಜಾಸ್ತಿನೇ ತಗೊಳ್ಬೇಕು. ಈ ಕ್ವಾಂಟಿಟಿಗೆ ನಾನಿಲ್ಲಿ 4 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಈ ತರ ಸ್ವಲ್ಪ ಮಾಯಿಸ್ಟ್ ಆಗಿ ಹಿಟ್ಟನ್ನ ಕಲಿಸ್ಕೊಳ್ಬೇಕು. ನೆಕ್ಸ್ಟ್ ಈಗ ಈ ರೀತಿ ಅಗಲವಾಗಿರೋ ಒಂದು ಪ್ಯಾನ್ ಆಗ್ಲಿ ಅಥವಾ ತವಾ ಮೇಲೆ ಆಗ್ಲಿ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ. ನೀವು ಇದನ್ನ ಈ ರೀತಿ ಸ್ವಲ್ಪ ಜಾಸ್ತಿ ಎಣ್ಣೆ ಎಲ್ಲಾದ್ರೂ ಫ್ರೈ ಮಾಡ್ಕೊಳ್ಬಹುದು, ಅಥವಾ ಸ್ವಲ್ಪ ಎಣ್ಣೆ ಆದ್ರೂ ಹಾಕಿ ಫ್ರೈ ಮಾಡ್ಬೋದು, ಏನು ತೊಂದರೆ ಇಲ್ಲ, ತುಂಬಾನೇ ಚೆನ್ನಾಗಿ ಬರುತ್ತೆ. ಈ ತರ ಬಿಡದಲ್ಲಿ ತರಿಸಿರೋ ಹಾಗೆ ನಾವ್ ಇದನ್ನ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಇದನ್ನ ಮಾಡ್ಕೊಂಡ್ಬಿಟ್ಟು ಪ್ಲೇಟ್ ನ ಮುಚ್ಚಿ ಮೀಡಿಯಂ ಫ್ಲೇಮ್ ನಲ್ಲಿ ಮಾತ್ರ ಒಂದ್ ಕಡೆ ಚೆನ್ನಾಗಿ ಬೇಯಲಿಕ್ಕೆ ಬಿಡ್ಬೇಕು. ಈ ತರ ಪ್ಲೇಟ್ ನ ಮುಚ್ಚಿಬಿಟ್ಟು ಒಂದು 3-4 ನಿಮಿಷ ಹಾಗೆ ಬಿಟ್ಬಿಡಿ, ಸ್ವಲ್ಪ ಕಡಿಮೆ ಉರಿನಲ್ಲಿ. ಅದಾದ್ಮೇಲೆ ಪ್ಲೇಟ್ ನ ತೆಗೆದ್ಬಿಟ್ಟು ಇನ್ನೊಂದ್ ಕಡೆಗೆ ತಿರುಗಿಸ್ಕೊಳ್ಬೇಕಾಗತ್ತೆ. ಈ ತರ ನಮ್ಗೆ ನೀಟಾಗಿ ಫ್ರೈ ಆಗ್ಬೇಕು. ಈ ತರ ಈ ಕಡೆ ಕೂಡ ತಿರುಗಿಸ್ಕೊಂಡಿದ ನಂತರ ಮತ್ತೆ ಪ್ಲೇಟ್ ನ ಮುಚ್ಚಿಬಿಟ್ಟು ಆ ಕಡೆ ಕೂಡ ಚೆನ್ನಾಗಿ ಬೇಯೋ ತನಕ ಹಾಗೆ ಬಿಡ್ಬೇಕಾಗತ್ತೆ. ಸೊ ಈ ತರ ಆ ಕಡೆ ಈ ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ ನಂತರ ಇದನ್ನ ಎತ್ಕೊಂಡ್ರೆ ನಮ್ಗೆ ಈ ರೆಸಿಪಿ ಅನ್ನೋದು ರೆಡಿ ಆಗುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಮಕ್ಕಳ ಸ್ನಾಕ್ಸ್ ಬಾಕ್ಸ್ ಕೂಡ ಹಾಕಿ ಕೊಡ್ಬೋದು. ಸ್ವಲ್ಪ ಸಾಸ್ ಜೊತೆ ಸರ್ವ್ ಮಾಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ತಿನ್ಕೊಳ್ಬಹುದು. ಇದೇ ವಿಧಾನದಲ್ಲಿ ನಾವು ನೆಕ್ಸ್ಟ್ ಎಲ್ಲಾನು ಸಹ ಮಾಡಿ ತಗೊಳ್ಳೋದಷ್ಟೇನೆ. ನೋಡಿದ್ರಲ್ವಾ, ಎಷ್ಟು ಸಿಂಪಲ್ ಆಗಿ ನಮ್ಗೆ ಆರೋಗ್ಯಕರವಾಗಿ ಒಂದು ನಾಷ್ಟಾ ರೆಸಿಪಿ ಅಂತೂ ರೆಡಿ ಆಗ್ಬಿಟ್ಟಿದೆ. ನಿಮ್ಗೂ ಇಷ್ಟ ಆದ್ರೆ ನೀವು ಕೂಡ ಟ್ರೈ ಮಾಡಿ, ಮಾಡಿದಾದ್ಮೇಲೆ ಹೇಗ್ ಬಂತು ಅಂತ ಮರಿದೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.